ವಿಚಾರ ಮಾತಾಡ್ತೀಯಲ್ಲ ಅದೆಲ್ಲವೂ ವಿಧಿ ಕೈಲು. ನೀನು ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡು ಯಾರಿಗಾರು ಶಾಸ್ತ್ರ ನೀನು ಹಿಡ್ಕೊಂಡು ಬಂದು ನಿಮ್ಗೆ ಎಂತಾರು ಹೇಳ್ಕೊಡ್ತೇನೆ ಅಂತ ಅಲ್ಲಿ ವಿಧಿ ಉಂಟು, ಇಲ್ಲಿ ಕರ್ಮ ಉಂಟು. ನೀನು ಸಾಯಲಿಕ್ಕಾಗಿದ್ದೇವೆ ಆ ಸಾಲಲ್ಲಿ ನಾನು ನೀನು ಗೊತ್ತಾಗ್ತದೆ. ಹೇಳುದು ನೀ ಹೇಳುದು ನೋಡು, ಪುರ ಎಲ್ಲ ಶೃಂಗಾರವಾಗಿ ನಿಂತಿದೆ. ಹೌದೌದು, ಇದು ಯಾಕಾಗಿ? ಮದುವೆ ಅಲ್ವೇನೋ? ಹೌದು, ಮದುವೆ ಆಗಿಲ್ಲ. ಆದ್ರೆ ಮದುವೆಯಾಗುವ ಜನ ಯಾರು? ಸುಳಿಮೆ ಬಾರಿಸ್ತೇನೆ. ಮದುವೆ ಆಗ್ಲಿಕ್ಕೆ ಬಂದವ ನಾನು ನಿಶ್ಚಯ ಜೊತೆ ಅಲ್ವಾ? ಅವನಿಗೆ ನಿಶ್ಚಯವಾಗಿರಲಿ. ಮದುವೆಯಾಗುವ ಗಂಡು ಹಾಗಿರುತ್ತೋ? ನಾನು ಎಲ್ಲೆಲ್ಲ ಹೋಗಿ ಕುಳಿತುಕೊಳ್ಳುವುದಲ್ಲ. ನಾನು ಕುಳಿತುಕೊಳ್ಳಬೇಕಾದಂತ ಸ್ಥಳ ಮದುವೆಯ ಮಂಟಪ. ನೀವು ಮಂಟಪಕ್ಕೆ ಹೋಗಿ, ನೀನು ಅಡಿಗೆ ಕೋಳಿ ಹೋಗ್ತೇನೆ. ನೋಡ್ಕೋ ಸೋದರನಿಯ ಹೌದು, ಇದ್ದಕ್ಕಿದ್ದಾಗಿ ನಿನ್ನ ಆಗಮನ ಆಶ್ಚರ್ಯ ಆಗುತ್ತಾ ಇದೆಯಲ್ಲ. ಯಾರಿಗೆ? ಏನು ನಯ ಈ ಕೂಟ ಎಂಥದ್ದ ಇದು ಅಂದ್ರೆ ನಯವಾದಂತಹ ಮಾತು. ಅದಲ್ಲದೆ ಇದ್ರೆ ಬೆಣ್ಣೆಯಲ್ಲಿ ಕೂದಲ ತೆಗೆದ ಹಾಗೆ ಯಾರ ಮನಸ್ಸಿಗೂ ನೋವಾಗಬಾರದು ಎನ್ನುವ ತರದಲ್ಲಿ ಮಾತಾಡ್ತಾ ಇದ್ದಿ. ಬಂದವ ನಾನು ಹೌದು. ನೇರವಾಗಿ ಮಂಟಪವನ್ನು ಪ್ರವೇಶ ಮಾಡಿ ಮದುಮಗ ಕುಳಿತುಕೊಳ್ಳುವಂತ ಸ್ಥಾನದಲ್ಲಿ ಕುಳಿತುಕೊಂಡ್ರೆ ನನ್ನ ಕೌಂಡ್ಲಿಕ್ಕ ಏನು ಬಂದೆ ಅಂತ ಕೇಳ್ತೀಯೋ? ಯಾವ ವಿಚಾರವೂ ತಿಳಿಯದೆ ಬಂದವ ನಾನು ಅಂತ ಭಾವಿಸಿದ್ಯೋ? ಪುರಲ್ಲ ಶೃಂಗಾರ ಆಗತ್ತೆ ಯಾಕೆ? ಮದುವೆ ಮಂಟಪ ಸಿದ್ಧಗೊಂಡದ್ದು ಯಾಕಾಗ? ನನ್ನ ಮಗಳ ರತಿಯ ಮದುವೆ ಯಾರಿಗೆ ಕೊಟ್ಟು? ಕೃಷ್ಣನ ಮಗನಂತ ಮನ್ಮಥನಿಗೆ ಕೊಟ್ಟು ಬಂದು ಮದುವೆ ಮಾಡಬೇಕು ಅಂತ ಅವನಿಗೆ ಕೊಡುವುದಲ್ಲ. ಇದ್ದಾನೆ ಸತ್ತೋಗ್ಲಿಲ್ಲ. ನಾನು ಇದ್ದೇನೆ. ಇರ್ಬೇಕು, ಯಾವತ್ತು ಇರ್ಬೇಕು, ಯಾವತ್ತು ಇರ್ಬೇಕು, ಶಾಶ್ವತವಾಗಿರ್ಬೇಕು. ನಿನ್ನ ಹೇಳಿಕೆ ಕಟ್ಕೊಂಡು ಬದುಕುದಲ್ಲ. ಬೇಡ ಬಿಡು, ಬೇಡ ಬಿಡು ಅಂತ ಹೇಳಿದ್ರೆ ಮತ್ತೆ ಅಂತ ಹೇಳಿದ್ಯಾಕೆ? ನಾನು ಮತ್ತೆ ಹೇಳುವುದೇ ಮತ್ತೆ ಹೇಳುದಿಲ್ಲ ಅಂತ ಅಂದ್ರೆ ಪ್ರಾರಂಭ ಯಾಕೆ ಮಾಡಿದೆ? ಹೇಳಿದ್ದಾಯ್ತಲ್ಲ. ಹೇಳಿದಾದ್ರೆ ಮಣಿದಿದ್ದೆ. ಈಗ ಮಾಡುವ ಕಾರ್ಯ ಏನಾಯ್ತಾ? ನೇರವಾಗಿ ಬಂದು ನನ್ನಲ್ಲಿ ಹೇಳಿ ಮಗಳನ್ನು ನೀವೇ ವರಿಸಬೇಕೆನ್ನುವ ಹಾಗೆ ವಿನಯತೆಯಿಂದ ನೀನು ಕೇಳಿಕೊಳ್ಬೇಕಿತ್ತು. ಅದೆಲ್ಲವನ್ನ ಬಿಟ್ಟು ಯಾರಿಗೆ ಕೊಡ್ಲಿಕ್ಕೆ ಹೋದ್ಯೋ? ಮನ್ಮಥ. ನಿನ್ನ ಸ್ಥಾನಮಾನ ಏನು? ನಿನ್ನ ಯೋಗ್ಯತೆ ಯಾರು? ಒಬ್ಬ ಗೋವಳ ಅವನ ಮಗ ಹಿಂದು ಮುಂದು ತಿಳಿಯದವರು ಅವರ ಜೀವನದಲ್ಲಿ ಏನ್ ಸಾಧಿಸಿದ್ದಾರೋ, ಏನು ಯೋಗ್ಯತೆ ಉಂಟು ಅಂತ ಕೇಳ್ತೇನೆ. ಸಿರಿತನದಲ್ಲಿ ದೊಡ್ಡವರು, ದೊರೆತನದಲ್ಲಿ ದೊಡ್ಡವರು, ಯೋಗ್ಯತೆಯಲ್ಲಿ ದೊಡ್ಡವರು ಅಲ್ಲ, ಶಕ್ತಿ ಸಾಮರ್ಥ್ಯದಲ್ಲಿ ದೊಡ್ಡವರು. ಇದು ಯಾವುದೂ ಅಲ್ಲದ ಒಬ್ಬನಿಗೆ ಆ ಮನ್ಮಥ ಅವನಿಗೆ ಕೊಡ್ಲಿಕ್ಕೆ ಹೋಗ್ತಿ. ಸರ್ವ ಯೋಗ್ಯತೆಯನ್ನ ಪಡೆದಿರುವಂತಹ ಮಾತ್ರ ದೇಶದ ಅಧಿಕಾರಿ ಈ ಕೌಂಡ್ಲಿಕ್ಕನಿಗೆ ಕೊಡ್ಲಿಕ್ಕೆ ಏನಾಗಿದೆ? ಜೀವನದಲ್ಲಿ ಒಮ್ಮೆ ಎಡವಿದ್ದಿ. ಎಡವಿದ್ದವ ಸರಿಪಡಿಸಿಕೊಳ್ಬೇಕು ಅಂತ ಮಾಡಬೇಕಾದ ಕಾರ್ಯ ಏನು ಅಂತ ಕೇಳು. ಕರೆಸು ಮಗಳನ್ನೀಗ. ಯಾವುದೇ ಮಾತಾಗಲಿ ಕೊಡಬೇಕೆನ್ನುವ ಹಾಗೆ ತೀರ್ಮಾನಿಸಿದವರು ನೀನು ಹೌದಲ್ವ? ಅದೆಲ್ಲವನ್ನು ಮರೆತು ಬಿಡು. ಮಗಳನ್ನ ಶೃಂಗರಿಸಿ ಈ ಕಡೆ ಕರೆದ ಯೋಗ್ಯವಾದಂತ ಸಂದರ್ಭದಲ್ಲಿ ನಿನ್ನ ಮಗಳ ಕೈಯನ್ನ
ಎನ್ನುವಂತ ಮಾತು ಹಾ. ಅದನ್ನೇ ಬಲವಾಗಿರಿಸಿಕೊಂಡೇ ಹಾಗೆ ಹಾ. ಏನು ಹ್ಮ್. ಮೊದಲಾಗಿ ತೀರ್ಮಾನ ಹಾ. ಇದು ವಿಧಿಲಿಖಿತವಾ ವಿಧಿಲಿಖಿತ ಅಂದ್ರೆ ನಿಮ್ಮೊಳಗೆ ಏನು ಮಾತುಕತೆ ಆಗ್ಲಿಲ್ಲ ಮಾತುಕತೆ ಎಲ್ಲ ವಿಧಿಲಿಖಿತ ಮೊದಲೇ ಬಂದಿತ್ತು ನಿಮ್ಗೆ ಗೊತ್ತಾಯ್ತು ಮದುವೆ ಮಾಡ್ತೀನಿ ಹೌದು. ಅದು ಹೌದು ಹೌದು. ಮಾತಾಡ್ಲಿಲ್ವಾ ನೀವು ಹಾ. ಹೇಳಿದಲ್ಲ ಹಾ. ಮಾತನ್ನ ಕೊಟ್ಟೆ ಹಾ. ಕೊಟ್ಟ ಮಾತನ್ನ ಮೀರಿ ನಡೆಯುವುದಕ್ಕೆ ಆಗುವುದಿಲ್ಲ ಕೊಂಡ್ಲಿಕ್ಕ ಹಾ. ಮನ್ಮಥನಿಗೆ ಕೊಡುವ ಅನ್ನುವ ತೀರ್ಮಾನ ಹಾ. ಪ್ರಪಂಚವೇ ಎಷ್ಟು ಬದಲಾಗಿದೆ ಹಾ. ಇನ್ನು ನೀ ಯಾವ ಕಾಲದಲ್ಲಿದ್ದಿ ಪುಣ್ಯಾತ್ಮ ಹಾ. ಏನು ನಿಶ್ಚಿತಾರ್ಥ ಆದ ಮಾತ್ರಕ್ಕಾಗಿ ಹಾ. ಹೆಣ್ಣನ್ನ ಕೊಟ್ಟ ಮಾತಿನ ಪ್ರಕಾರವಾಗಿ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕೆನ್ನುವಂತ ತೀರ್ಮಾನ ಉಂಟು ತೀರ್ಮಾನ. ಅದನ್ನ ಬಿಟ್ಟು ಹೇಳ್ತಾರೆ ಕೇಳು ಏನು? ನಿಶ್ಚಿತಾರ್ಥ ಬೇಡ ಹಾ. ಹಲವು ವರ್ಷಗಳ ಕಾಲ ಹಾ. 10-20 ವರ್ಷ ಸುದೀರ್ಘವಾಗಿ ಪ್ರೀತಿ ಪ್ರೇಮ ಎನ್ನುವುದನ್ನು ಮಾಡಿ ಹಾ. ಅವರ ಜೀವನದಲ್ಲಿ ಆಗಿ ಹೋಗುವುದೆಲ್ಲ ಆಗಿ ಹೋದ್ಮೇಲೆ ಹಾ. ನಮ್ಮಿಬ್ಬರ ಮಧ್ಯದಲ್ಲಿ ಏನೂ ಆಗ್ಲಿಲ್ಲ ಎನ್ನುವ ಹಾಗೆ ವಿಚ್ಛೇದನ ಪಡ್ಕೊಂಡು ಹಾ. ಜೀವನ ನಡೆಸ್ತಾ ಇದ್ದವ್ರು ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟ ನಿನಗೆ ಇದಿನ್ನು ಮದುವೆ ಆಗ್ಲಿಲ್ಲ ಹಾ. ಮಾಂಗಲ್ಯ ಕಟ್ಟಿಲ್ಲ ಹಾ. ಹಾಗಿರುತ್ತಾ ಹಾ. ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿದಂತಾದ್ರೆ ನಿನ್ನ ಯೋಗ್ಯತೆಯು ನಿನ್ನ ಸಿರಿತನು ಹಿರಿದಾಗುವುದಕ್ಕೆ ಸಾಧ್ಯ ಏನು ಯೋಗ್ಯತೆ ಇಲ್ಲದರು ಹಾ. ಅಂತವರಿಗೆ ಕೊಟ್ಟು ಮದುವೆ ಮಾಡ್ತೀಯ ಅಂತಾದ್ರೆ ಹಾ. ನಿನ್ನ ವ್ಯವಸ್ಥೆಯನ್ನು ಹಾ. ಅಲ್ಲ ನಿನ್ನ ಸಿರಿತನವನ್ನು ಹಾ. ನೀನೇ ಕಾಲಿನಲ್ಲಿ ಮೆಟ್ಟಿ ನಿಂತಂತ ಅನುಭವ ನಿನಗಾಗುವುದಿಲ್ವೇನೋ ಈಗಲೂ ಹೇಳ್ತೇನೆ ಏನು? ಕಾಲ ಮಿಂಚಿ ಹೋಗ್ಲಿಲ್ಲ ಹಾ. ಮಾವ ಎನ್ನುವ ಗೌರವ ಭಾವನೆ ಇವತ್ತಿಗೂ ಉಂಟು ಹಾ. ಆ ಗೌರವ ಭಾವನೆಯನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ಹಾ. ಮನಸ್ಥಿತಿ ನಿನಗಿದ್ದದ್ದೇ ಹೌದು ಅಂತಾದ್ರೆ ಹಾ. ಮಗಳಾದತ್ತ ರತಿಯನ್ನ ಶೃಂಗರಿಸಿ ಕರೆತಾ ನನಗೆ ಕೊಟ್ಟು ಮದುವೆ ಮಾಡು. ಎಷ್ಟ ಹೇಳು, ಏನ ಹೇಳು, ಮಾತನ್ನ ಕೊಟ್ಟವನು ಈ ಕಮಲ ಭೂಪ ಮಗಳನ್ನು ಮನ್ಮಥನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಒಳಿಯ ಎನ್ನುವಂತ ನೆಲೆಯಲ್ಲಿ ಹಾ. ಇಷ್ಟೊತ್ತಲ್ಲಿ ಈಗ ವಿನಯದಲ್ಲಿ ಏನಿನಲ್ಲಿ ಮಾತಾಡಿದೆ ಹಾ. ಮಾವ ಮಾವ ಎನ್ನುವಂತ ಪ್ರೀತಿ ವಾತ್ಸಲ್ಯವನ್ನು ಇರಿಸಿಕೊಂಡು ಬಂದು ಕೇಳಿದ್ರೆ ಹಾ. ನನ್ನ ಮಾತು ನಿನಗೆ ಕಾಲಿನ ಕಸಕ್ಕೆ ಸಮವೇನ ಹಾ. ಓ. ಇನ್ನು ತಡೆಯುವುದಿಲ್ಲ ಏನ್? ಇನ್ನು ಕೇಳುವುದಿಲ್ಲ ಹಾ. ಇನ್ನು ಬಲತ್ಕರಿಸುವುದೇ ಮದುವೆಯನ್ನ ಹಾ. ರತಿಯನ್ನ ನಾನೇ ಮದುವೆ ಆಗ್ತೇನೆ ಹಾ. ತಪ್ಪಿಸುವುದಕ್ಕೆ ನೀನಲ್ಲ ಹಾ. ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳು ಹಾ. ಯಾವುದೇ ಅಜ್ಜಯಿಸಲಿ ಹಾ. ನಿಗ್ರಹಿಸಿ ಅವಳನ್ನು ನಾನು ಮರಿಸ್ತೇನೆ ತಡಿಲಿಕ್ಕೆ ಈ ಕಮಲ ಭೂಪಾಲ ನಿನ್ನ ಕುಲು ಕುಟುಂಬ ಹಾ. ನಿನ್ನ ಹಿನ್ನೆಲೆ ಇದ್ದವರು ಹಾ. ನಿನ್ನ ಬೆಂಬಲಿಸುವವರು ಹಾ. ಎಲ್ಲರನ್ನು ಕರೆಸ್ಕೋ ಹಾ. ನಿನ್ನ ಕೊಯ್ಕಾಲ್ ಕೊಟ್ಟಿಯಾದ್ರು ಹಾ. ಅವಳನ್ನು ನಾನು ಮದುವೆ ಆಗ್ತೇನೆ ಒಳ್ಳೆ ಮಾತನ್ನು ಹೇಳ್ತೇನೆ. ಅಳಿಯ ಅನ್ನುವುದಾದ ಗೌರವ ಕೊಟ್ಟಿದ್ದೇನೆ. ತಾರಾ ಮಂಟಪಕ್ಕೆ ಬಂದು ಮಧುಮಕ್ಕಳಿಗೆ ಅಕ್ಷತೆಯನ್ನು ಹಾಕಿ ಆ ಕಡೆಯಲ್ಲಿ ಸಿಹಿ ಊಟ ಉಂಟು ಭೋಜನವನ್ನು ಮಾಡಿ ನೇರವಾಗಿ ಮನೆಗೆ ಹೋಗ್ಬೋದು. ಎಷ್ಟು ಮಾತಾಡಿ ಸಾಹಿತ್ಯ ಹಾ. ಒಲ್ಲ ಅಕ್ಷತೆ ಹಾಕುದಲ್ಲ ಹಾ. ನಿನ್ನ ಬಾಯಿಗೆ ಒಕ್ಕಿ ಕಾಳು ಹಾಕ್ತೇನೆ ಮಗನೇ ನಾನು ಮಾತಿಲ್ಲ ಕಡಿಮೆ ಮಾಡು. ನಂಗೆ ಗೊತ್ತಾಯ್ತು ಒಂದು ಹೊಳಿಯ ಅನ್ನುವುದಾದ ಸಾಕು ಸುಮ್ನುಳಿ. ಹಾ. ನೀ ಎಲ್ಲಿದ್ರು ಇಷ್ಟೇ ಮಾತಾಡ್ತಿ ಅಂತ ಗೊತ್ತುಂಟು ಹೌದಾ? ಬಂದವರಲ್ಲೆಲ್ಲ ಇಂಥದ್ದೇ ಮಾತಾಡುವ ನೀನು ಹಾಗಲ್ಲ ಹಾ. ಹೀಗೆ ನಿಮಗೂ ವಿಷಯ ಗೊತ್ತ ನಿನಗೆ ಅನುಕೂಲ ಇದ್ದದೆಲ್ಲ ಮಾಡ್ಕೋ ಸಾಯಿ ನಿನಗೆ ಯೋಗ ಇದ್ರೆ ಹಾ. ನನ್ನ ಮಗಳನ್ನೇ ಮದುವೆ ಆಗಿ ನೀವು ಅದೆಲ್ಲ ಹೇಳಬೇಡ ಹಾ. ಅವನಿಗೆ ಯೋಗ ಇದ್ರೆ ಅವ ಅದ್ ಮಾಡ್ತಾ ನಿಮ್ಗೆ ಯೋಗ ಇದ್ರೆ ಇವ್ ಇದ್ ಮಾಡ್ತಾ ನೀ ಅಂತ ನೋಡ್ಲಿಕ್ಕೆ ಹೋಗಿದ್ಯಾ ಯೋಗ ಉಂಟು ಅಂತಾದ್ರೆ ನಿಮಗೆ ಅಕ್ಷತೆ ಹಾಕ್ತೇನೆ. ಹಣೆ ಬರ ಬದುಕುವ ಭಾಗ್ಯವೇ ಇಲ್ಲ ನಿನಗೆ ಮತ್ತೆ ಯೋಗದ ವಿಚಾರ ಮಾತಾಡ್ತೀಯಲ್ಲ ಅದೆಲ್ಲವೂ ವಿಧಿ ಕೈಲು. ನೀನು ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊ ಯಾರಿಗಾದ್ರು ಶಾಸ್ತ್ರ ಹೇಳು ನೀನು ಹಿಡ್ಕೊಂಡು ಬಂದು ನಿಮ್ಗೆ ಅಂತ ಹೇಳ್ಕೊಡ್ತೇನೆ ಅಂತ ಅಲ್ಲಿ ವಿಧಿ ಉಂಟು ಇಲ್ಲಿ ಕರ್ಮ ಉಂಟು ನೀನು ಸಾಯಕ್ಕಾಗಿದ್ದೇವೆ ಇವತ್ತು ನಾಳೆ ಆ ಸಾಲಲ್ಲಿ ನಾನು ನೀನು ಗೊತ್ತಾಗ್ತದೆ. ನಾ ಹೇಳುದು ನೀ ಹೇಳು
ಒಲವೇ ಅದ ಪಿಡಿದು ಒಲಿದೆ ಕಲಹ ಮಾಡೆ. ಏನೋ ಅಲ್ಲದೆ ಹೋದ್ರೆ ಮಂಗಳದ ಬೆಳಗ್ಗೆ ಇಂಗಾಲದ ಮಳೆಯ ಬಾರಿಯಲ್ಲಿ ಮದುವೆ ಮನೆಯನ್ನು ಪ್ರವೇಶ ಮಾಡಿ ಉಪದ್ರವವನ್ನು ಕೊಡ್ತಾ ಇದೀಯ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಏನು? ಪ್ರತಿ ಯಾವತ್ತಿದ್ರು ಕೂಡ ಈ ಮನ್ಮಥನಿಗೆ ಮದುವೆ ಆಗ ತಕೊಳ್ಳು. ಹಾಗಾಗಿ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಇಲ್ಲಿಂದ ಹೊರಟುವಾಗ ನಿನ್ನ ಪಾಲಿಗೆ ಬಂದಿರುವವನು ಮೃತ್ಯು ಆಗ್ತಾನೆ. ಏನು ಮದುಮಗನಾಗಿ ಬಾಸಿಕವನ್ನು ಕಟ್ಟಿಕೊಂಡು ಬಂದಿರುವಂತ ನಿನ್ನ ಪಾಲಿಗೆ ನಿಲ್ಲು ನಿಲ್ಲು ನಿಲ್ಲಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆಂತ ಕೇಳ್ತಾ ಇದ್ದೇನೆ. ಸಾಂಗವಾಗಿ ಮದುವೆ ಮನೆಯಲ್ಲಿ ಎಲ್ಲಾ ಕಾರ್ಯಗಳು ನಡೀತಾ ಉಂಟು. ಈಗ ನೀನು ಬಂದಿದ್ದೀಯ, ಒಂದೇ ಮಾತಲ್ಲಿ ಹೇಳ್ತೇನೆ, ಏನು? ಆ ಕಡೆಯಲ್ಲಿ ಸಭೆಯಲ್ಲಿ ಕುಳಿತುಕೋ. ಎದ್ದು ಕಾಣ್ತೀಯ, ಮದುವೆ ತಡಿಬೇಡ. ಏನು ಎದ್ದು ಕಾಣಿಸಿಕೊಳ್ಳುವುದಕ್ಕೆ ಬಂದವಲ್ಲ. ಏನು ಮಗನಿಗೆ ನೋವಾಯ್ತು ಎನ್ನುವ ಸಲುವಾಗಿ ಬಂದಿಯೋ? ಹೌದು. ಚಕ್ರಧಾರಿಯಾಗಿ ಬಂದು ನಿಂತ ನಿನಗೆ ಸರಿಯಾದಂತ ಶಾಸ್ತಿಯನ್ನು ಮಾಡಲಿಲ್ಲ ಅಂತಾದ್ರೆ ಈ ಮಾತ್ರ ಬಂದಂತ ಸೇನೆಗೆ ಅವರನ್ನ ಬೆಂಬಲಿಸಿ ಅಂತ ಪ್ರತಿಯೊಬ್ಬರನ್ನ ಪಡೆಯುತ್ತಾ ಮುಂದುವರಿದು ಬಂದೆ. ಕೊನೆಯಲ್ಲಿ ಬಂದವ ಆ ಪಾರ್ಥ ಅವನನ್ನ ತರೆಯಲ್ಲಿ ಒರಗಿಸಿದ್ದೇನೆ. ನನಗೆ ಬೇಕಾದವಳು ರತಿ ರತಿ ರತಿ. ನಿನ್ನನ್ನು ಕೆಡವಿ ನಾನು ಏನ್ ಮಾಡಬೇಕು ಅಷ್ಟು ಮಾಡುತ್ತೇನೆ. ನಿನ್ನ 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 ತಲೆ ಹೊಡೆದು ಹಾಕ್ತೇನೆ, ತಲೆ ಹೊಡಿತೇನೆ. ಹೆಣ್ಣು ಹ. ನೀನು ಹ. ನನ್ನ ತಲೆಯ ಬೆಂಬಲಿಸಿದಂತ ಪ್ರತಿಯೊಬ್ಬರನ್ನು ಹೊರೆಯಲ್ಲಿ ಒರಗಿಸಿದವ ನಾನು. ಹೆಣ್ಣು ತಚ್ಚರ. ತಚ್ಚರ ಹ. ಹೆಣ್ಣು ಹೆಣ್ಣು. ಸರಿಯಾಗಿ ಹೆಣ್ಣು ಕೋಮಲ ಅಂತ ಕೊಟ್ಟಲ್ಲೇ. ಎಂತದು ಕೋಮಲ? ಏ, ಹ. ಹೆಣ್ಣೆ ನೀನೆಂತ ಮಾಡ್ತಿ? ನಿನ್ನ ತಲೆ ಹೊಡಿತೇನೆ. ತಲೆ ಹೊಡ್ಲಿತ್ತಿ ಹ. ಮತ್ತೆಂತ ಮಾಡುದಿಲ್ವಾ? ಅದೇ ಮಾಡ್ತೇನೆ. ಮದುವೆ ಮಾಡ್ತಾ ಕೂತ್ಕೊಂಡು ಹ. ಆ ಕಡೆ ಮದುವೆ ಆದ್ಮೇಲೆ ಹ. ನೀನ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ? ಏನು? ಕಾಯಿ ಹೊಡೆದಿರ್ತಾರೆ. ಹ. ಪ್ರಸಾದ ಅಂತ ಕಾಯಿ ಹೊಡಿತೇನೆ. ನಿನ್ನ ತಲೆ ಮೇಲೆ ಹೀಗಿರ್ತದೆ ಮರ. ನಿನ್ನ ತಲೆ ಇವರನ್ನು ಉಳಿಸಬೇಕು ಅಂತ ಹೀಗಲ್ಲ. ಚಂಡಿ ಆಗುತ್ತಾನೆ, ಚಂಡಿ ಆಗುತ್ತಾನೆ, ಚಂಡಿ ಆಗುತ್ತಾನೆ. ಹೆದರಿ
ಒಳಗೆ ಈ ಕರುಣೆಯ ಒಳಗೆ ಸುಮ್ಮನೆ ಸಿರುಗೆ ಸುಮ್ಮನೆ ಸಿರುಗಿ ಸರಿಯುವುದಾಯ್ತ ಮಾಪುರಿಗೆ ಹರಣ್ಯ ಸುಮ್ಮನೆ ಸಿರುಗಿ ಸರಿಯುವುದಾಯ್ತ ಮಾಪುರಿಗೆ ಹರಣ್ಯ ಏನಾಗಿ ಹೋಯ್ತು ಯಾರಾಗಿ ಹೋಯ್ತು ಪ್ರತಿಭಟಿಸಿ ನಿಂತ ಪ್ರತಿಯೊಬ್ಬರ ಎದೆಯನ್ನು ಮೆಟ್ಟುತ್ತಾ ರತಿಯ ರಕ್ತಕ್ಕೆ ಕೈ ಎತ್ತಿ ಎಳೆದೊಯ್ಯುವಂತಹ ಸಂದರ್ಭ ಏಕಾಏಕಿಯಾಗಿ ಎಲ್ಲಿಂದ ಹೇಗೆ ಏನು ಎತ್ತ ಎನ್ನುವುದು ಅರ್ಥವಾಗದೆ ಅಗೋಚರವಾದಂತಹ ಶಕ್ತಿ ಗೋಚರವಾಗಿ ಭೀಕರ ಆಕೃತಿಯಲ್ಲಿ ನನ್ನ ಎದುರಿಗೆ ಬಂದು ನಿಂತಿದ್ದಲ್ಲ. ಒಂದು ಹೆಣ್ಣಿನ ಕೈಯಲ್ಲಿ ಸಿಲುಕಿ ಬದುಕು ಮೂರಾ ಬಟ್ಟೆ ಆಯಿತಲ್ಲ. ಛೇ! ನನ್ನ ಜಂಗಾಬಲವೇ ಕರಗಿ ನೀರಾಗ್ತಾ ಇದೆ. ಯಾವ ಧೈರ್ಯ ಸ್ಥೈರ್ಯ ಸಾಮರ್ಥ್ಯದಿಂದಲಾಗಿ ಎಲ್ಲವನ್ನ ಪಡೆಯಬೇಕೆನ್ನುವಂತ ಅದಮ್ಯವಾದಂತಹ ಜನದಿಂದಲಾಗಿ ಮುನ್ನಡೆದಂತ ಕೌಂಡಿಕನ ಜೀವನ ಇವಳೆದರಿಗೆ ಸೋಲನ್ನ ಕಾಣುವಂತ ಪರಿಸ್ಥಿತಿ ಬಂದು ಹೋಯ್ತು. ಸರಿ ಸರಿ, ಯಾರು ಎತ್ತ ಹೇಗೆ ಏನು ಎನ್ನುವುದನ್ನು ಒಮ್ಮೆ ನನ್ನ ಜೀವನವನ್ನು ಸಿಂಹಾವಲೋಕನವನ್ನು ಮಾಡಿದಾಗ ತಿಳಿದಂತಹ ಸತ್ಯ ಯಾವ ಕ್ಷಣಕ್ಕೆ ಈ ರೂಪನ ಎದುರಿಗೆ ಬಂದು ನಿಂತಿತು. ನನ್ನ ಜನ್ಮದ ವಿಚಾರ ಎಲ್ಲವೂ ಮನಸ್ಸಿನಲ್ಲಿ ಮೂಡಲಿಕ್ಕೆ ಪ್ರಾರಂಭಿಸಿತಲ್ಲ. ಒಂದೊಂದು ಸಂದರ್ಭ ಕಾಲನೇಮಿಯಾಗಿ ನಿಂತವರಾರು ಆ ಕ್ಷಣಕ್ಕೆ ಹರಿಯೇ ಬಂದು ನನ್ನನ್ನು ಕೊಂದು ಕಳೆದ. ಯುಗಗಳು ಬದಲಾಯಿತು. ಅಂದು ನಾನು ಕಂಸನಾಗಿ ನಿಂತೆ. ಆ ಕ್ಷಣಕ್ಕೆ ಅಳಿಯನ ರೂಪದಲ್ಲಿ ಬಂದ ನನ್ನನ್ನ ಕೊಂದ. ಕಾಲುಗಳು ಕಟ್ಟಿಸಿತು. ನಾನು ಅಳಿಯನಾಗಿ ಬಂದೆ. ಮಾವನಾಗಿ ಸಂತನ್ನ ರೂಪಿಸಿ ನನ್ನನ್ನ ಕೊಂದ. ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಲುಕಿಸಿ ಕೊಲ್ಲುವಂತೆ ಮಾಡಿಬಿಟ್ಟ. ಈಗ ಕಟ್ಟ ಕಡೆಯದಾಗಿ ಕೌಂಡಿಕನಾಗಿ ನಿಂತೆ. ಇಲ್ಲಿ ಬಂದವ ನರನಲ್ಲ, ಒಂದು ಹೆಣ್ಣು. ಅರ್ಥ ಮಾಡಿಕೊಂಡೆ. ಯಾವ ಕ್ಷಣದಲ್ಲಿ ಒಬ್ಬ ವ್ಯಕ್ತಿಗೆ ಹೆಣ್ಣಿನಿಂದ ಸಾವು ಸಂಭವಿಸ್ತದೋ ಮತ್ತೆ ಅವನಿಗೆ ಪುನರ್ಜನ್ಮ ಇಲ್ಲ. ಈ ಸತ್ಯವನ್ನು ತಿಳಿದಂತ ಆತ ಇಂಥದ್ದೊಂದು ನಾಟಕವನ್ನು ಏರ್ಪಡಿಸಿದ್ದಾನೆ. ಸೋತು ಸುಣ್ಣವಾಗುವವನೇ ಕೌಂಡಿಕ, ತಲೆ ತಗ್ಗಿಸುವವನೇ ಕೌಂಡಿಕ ಅಲ್ಲ. ಹಿಡಿದ ಛಲವನ್ನ ಮುನ್ನಡೆಸ್ತೇನೆ. ರತೆಯನ್ನ ಪಡೆದ ಸಿದ್ಧ ಬದ್ಧ ಬಂದ ಈ ರೂಪಕ್ಕೆ